ಬಸವೇಶ್ವರ ಆಸ್ಪತ್ರೆಯಲ್ಲಿ ಸಿಬ್ಬಂದಿಗಳಿಗೆ ಅನ್ಯಾಯ, ಮೆಮೊ ಮತ್ತು ದಂಡ ವಿಧಿಸಲು ಆಡಳಿತ ಮಂಡಳಿ ಇದೆಯಂತೆ. ಆದರೆ ಸಮಸ್ಯೆಗಳು ಕೇಳಿದಾಗ ನಮಗೆ ಸಂಬಂಧವಿಲ್ಲ ಎಂದು ಆಡಳಿತ ಮಂಡಳಿ ಮತ್ತು ಸಂಸ್ಥೆಯ ಅಧ್ಯಕ್ಷರು ಹೇಳುತ್ತಾರೆ. ಗೇಟ್ ತೆಗೆಯುವ ಮುಚ್ಚುವ ಸಿಬ್ಬಂದಿಗೆ ಸಂಬಳ ಹೆಚ್ಚು, ಕಕ್ಕಸಬಳೆಯವರಿಗೆ ಸಂಬಳ ಕಡಿಮೆ ಯಾಕೆ ಈ ತಾರತಮ್ಯ? 8 ಸಿಬ್ಬಂದಿಗೆ ವಿನಾಕಾರಣ ಕೆಲಸದಿಂದ ತೆಗೆದು ಹಾಕಲಾಗಿದೆ. ಅವರು 3 ವರ್ಷವಾಯಿತು ಕೊಡದೆ ನಮ್ಮನ್ನು ತೆಗೆದು ಹಾಕಿದ್ದಕ್ಕೆ ವ್ಯಕ್ತಪಡಿಸಿದ ಸಿಬ್ಬಂದಿಗಳು, ನಮಗೆ ಕೊಡುವ ಸಂಬಳ ದಂಡ ಹಾಕುವ ಮುಖಾಂತರ ಹಿಂತಿರುಗಿ ಪಡೆಯುತ್ತಾರೆ ಎಂದು ಆರೋಪಿಸಿದ ಸಿಬ್ಬಂದಿಗಳು, ನಮಗೆ ನಮ್ಮ ಸಮಸ್ಯೆಗೆ ಸ್ಪಂದಿಸದೇ ಇದ್ದರೆ ನಾವು ಉಪವಾಸ ಸತ್ಯಾಗ್ರಹ ಮಾಡಲು ಸಿದ್ಧ. ಸರ ಕೊಡೋರಿಗೆಲ್ಲ ಒಳಗಿನೊಳಗೆ ಪರ್ಮಿಟ್ ಕೊಟ್ಟರು ಸರ, ಮತ್ತು ಎಲ್ಲರಿಗೆ ನಮ್ಮಿಂದ ಲಾಸ್ ಆಗ್ತದೆ ಅಂತಾರೆ ಸರ. ನಾವು ಎಷ್ಟು ದುಡಿತೀವಿ ಎಲ್ಲ ಮಾಡ್ತೀವಿ ಸರ್, ನಮಗೆ ಒಟ್ಟ ಕಿಮ್ಮತ್ ಇಲ್ದಂಗೆ ಆಗೈತೆ ಸರ್. 8 ಗಂಟೆಗೆ ಬರಬೇಕು, ನೀವು 5 ಗಂಟೆಗೆ ಹೋಗಬೇಕು. ಮತ್ತು ನಿಮ್ಗೆ ಪಗಾರ ಹೆಚ್ಚಿದ್ದವ್ರಿಗೆ 15, 16 ಇದ್ದವ್ರಿಗೆ ನಾವು ಏನೂ ಕೊಡಲ್ಲ. ಈಗ ಯಾರಿಗೆ ಕಮ್ಮದ 8 ಅದ 7 ಅದ 6 ಅದ ಅವರಿಗೆಲ್ಲ ಪಗಾರ ಹೆಚ್ಚು ಮಾಡ್ತೀವಿ. ಹೆಚ್ಚಂದ್ರೆ ಅಷ್ಟೇ ಸರ್, 14,000 ಮಾಡ್ತೀವಿ. ಮತ್ತು ನಿಮಗೆ 5 ತನಕ ಡ್ಯೂಟಿ ಮಾಡಬೇಕು. ಎಷ್ಟು ಗಂಟೆ ಆಗ್ತಾರೆ ಒಟ್ಟು ಟೋಟಲ್? 8 ಗಂಟೆ ಸರ್. 8 ಗಂಟೆ ನೈಟ್ ರಾತ್ರಿ 8 ಬರ್ಬೇಕು ಸರ್, ಬೆಳಗ್ಗೆ 8 ಗಂಟೆಗೆ ಹೋಗ್ತೀವಿ ಸರ್. ಅವಾಗ 12 ಗಂಟೆ ಆಗ್ತದ್ರಿ. ನಿಮ್ಮ ಬೇಡಿಕೆಗಳದಾಗ ಏನೇನವ ರೀ? ನಾವು 8ಕ್ಕೆ ಬರ್ತೀವಿ ಸರ್, 2ಕ್ಕೆ ಹೋಗ್ತೀವಿ. ಎಲ್ಲರಿಗೂ ಸ್ಯಾಲ್ರಿ ಎಷ್ಟು? 25,000 ರೂಪಾಯಿ ಸ್ಯಾಲ್ರಿ ಕೊಡ್ಬೇಕು ಸರ್. ಇದ್ರ ಬಗ್ಗೆ ಕೊಟ್ಟಿವಿ ಸರ್, ಎಲ್ಲ ಲೆಕ್ಕ ಕೊಟ್ಟಿವಿ ಸರ್. ಯಾರ್ಯಾರಿಗೆ ಮನವಿ ಕೊಟ್ರಿ? ಅಧ್ಯಕ್ಷರಿಗೆ ಕೊಟ್ಟಿವಿ ಸರ, ಮತ್ತು ಇವ್ರಿಗೆ MS ಕೊಟ್ಟಿವಿ ಸರ, TCS ಕೊಟ್ಟಿವಿ, ಪೊಲೀಸ್ ಸ್ಟೇಷನ್ ಕೊಟ್ಟಿವಿ ಸರ, ಎಲ್ಲರಿಗೂ ಕೊಟ್ಟಿವಿ ಸರ್. ತಮ್ಮ ಹೆಸರು? ಶಕುಂತಲಾ. ಈ ರೀತಿಯಲ್ಲಿ ಇದ್ರ ಕಾರಣಕ್ಕಾಗಿ ನಾವು ತೆಗ್ದಿದ್ದೇವೆ ಅಂತ ಹೇಳಿ ನಮಗೊಂದು ತಪ್ಪು ಹಚ್ಚಿ ನಮಗೆ ತೆಗಿಲ್ರಿ ಸರ್, ಒಂದು ಲೆಟರ್ ಕೊಡ್ರಿ. ಇದ್ರ ಸಲುವಾಗಿ ನಿಮಗೆ ಆರಾಮಿಲ್ಲ ಅಂತ ಇದ್ರ ಸಲುವಾಗಿ ಅಂತ ಹೇಳಿ ನಮಗೊಂದು ಹೇಳ್ರಿ ಸರ್. ಇದ್ರ ಸಲುವಾಗಿ ನಾವು ತೆಗ್ದಿದ್ದೇವೆ. ಒಂದು ಮೊಬೈಲ್ ಕೈಯಾಗಿ ಹಿಡಿದ್ರ ಆಬ್ಸೆಂಟ, ಒಂದು ಎಲ್ಲರೇ ಕೂತ್ರ ಆಬ್ಸೆಂಟ, ನೀರು ಕುಡಿಲಿ ಕೂತ್ರ ಆಬ್ಸೆಂಟ, ಏಕಿಗೆ ಹೊಲತ್ರ ಆಬ್ಸೆಂಟ, ಯಾರ ಮಾತಿಗೆ ಆಬ್ಸೆಂಟ, ದಂಡ ಕಟ್ಟ ಅನ್ನೋದ್ರಿ ಸರ್. ನಾವು ಮಾಡ್ರೊಳಗೆ ಬಂದಿದ್ದೇವ್ರಿ. ಅದೇ ನಂಬಲ್ಲಿ ರೊಕ್ಕ ಐತಿ ಅಂದ್ರೆ ನಾವ್ಯಾಕೆ ದಂಡ ಕಟ್ತೇವ್ರಿ ಸರ್? ಅದೇ ಇದು ಮಂದಿ ಹೇಳಿ ಯಾಕೆ ಬೆಳೆಯಲು ಬರ್ತೇವೆ? ಬಾಗಲ್ ಮುಚ್ಚವನಿಗೆ ತೆರೋನಿಗೆ 24,000 ರೂಪಾಯಿ ಪಗಾರ ಅದ. ನಾವು ಮಂದಿ ಡೈಪರ್ ಚೇಂಜ್ ಮಾಡೋರಿಗೆ 12,000 ರೂಪಾಯಿ ಪಗಾರ ಅಂದ್ರೆ ಯಾವ ಲೆಕ್ಕ ರೀ ಸರ್? ಯಾವ ಲೆಕ್ಕ ರೀ? ಆಯಿತು, ಹೊಸ MRIಗಳು ತೊಗೊಂಡಾರ, ಅವ್ರು ಏನು ಮಾಡ್ತಾರೆ? ಬರೀ ರೌಂಡ್ಸ್ ಮಾಡ್ತಾರೆ. ಅವ್ರಿಗೆ ಕೊಡ್ಲತ್ತಾನ 20,000 ರೂಪಾಯಿ ಪಗಾರ. ನಾವು ಏನು ಮಾಡೋರಿಗೆ ರೊಕ್ಕ ಪಗಾರ ಕೊಡಲ್ಲ ಅಂದ್ರೆ ಯಾವ ಲೆಕ್ಕ ರೀ ಸರ್ ಇದು? ಹಾಂ, ನೀವು ಇದಕ್ಕೆ ನ್ಯಾಯ ಬೇಕ್ರಿ ಸರ್. ನಮಗೆ ನ್ಯಾಯ ಸಿಗತ್ತನ ನಾವು ಇಲ್ಲಿ ಹೇಳಲ್ರಿ ಸರ್. 5 ದಿನ ಆಗಲಕ್ಕ, 10 ದಿನ ಆಗಲಕ್ಕ, 8 ದಿನ ಆಗಲಕ್ಕ ರೀ ಸರ್. ನಮಗೆ ನ್ಯಾಯ ಕೊಡತನ ನಾವು ಹೇಳಂಗಿಲ್ಲ ರೀ ಸರ್. ಅಂತ ಕೋವಿಡ್ ಟೈಮಿಗೆ ನಮಗೆ ಯಾವ್ದು ಭೀ ಸೌಲಭ್ಯ ಕೊಟ್ಟಿಲ್ಲ ರೀ. ಎಲ್ಲ ಕಡೆಗೆ ಪೇಮೆಂಟ್ ಹೆಚ್ಚಿದ್ರೆ ನಮಗೆ ಬರೀ 1,500 ರೂಪಾಯಿ ಪೇಮೆಂಟ್ ಮಾಡ್ಯಾರ 5 ದಿನ ಸಲುವಾಗಿ. ನಾವು ಇನ್ನೊಬ್ರು ಹೆಣ ಕಟ್ಟಿದ್ದೇವೆ ರೀ ಸರ್. ನಾವು ಇನ್ನೂ ತನಕ ನಾವು ಕಟ್ಟಿದ್ದೇವಲ್ಲ ರೀ ಸರ್. ನಾವು ಅವ್ರಿಗೆ ಹೋಗಂತಿಲ್ಲ ರೀ. ನಮಗೆ ಸಮಸ್ಯೆ ಆಗ್ಯದ್ರಿ ಸರ್. ನಾವು ಸಮಸ್ಯೆ ಸಲ ನಾವು ಸ್ಟ್ರೈಕ್ ಮಾಡ್ಲತ್ತಿದ್ದೇವೆ ರೀ. ನಮ್ಮ ಸ್ಟ್ರೈಕ್ ಗೆದ್ದತನ ನಾವು ಹೇಳಂಗಿಲ್ಲ ರೀ ಸರ್. ಯಾರು ಭೀ ಇವಾಗ ನಾಳೆಗೆ ಉಪವಾಸ ಸತ್ಯಾಗ್ರಹ ಕೂಡೋದು ಭೀ ಆಗಲ್ಲಕ್ಕೆ ರೀ. ನಾವು ಕುಂದಿರ್ತೇವೆ ರೀ ಸರ್. ನಾವು ಬೇಡಿಕೆ ನಮ್ಮದು ಈಡೇರಿಸತನ ನಾವು ಹೇಳಲ್ರಿ ಸರ್. ನಮಗೆ 25,000 ರೂಪಾಯಿ ಪೇಮೆಂಟ್ ಸರಿ ಸೌನ್ ಕೊಡ್ರಿ ಸರ್. ನಾವು ಹೇಳ್ತೇವೆ ರೀ. ಅಷ್ಟೊತ್ತನ ನಾವು ಹೇಳಲ್ಲ. ಬಾಗಿಲು ಮುಚ್ಚವನಿಗೆ ಅದ ಪೇಮೆಂಟ್ 25,000 ರೂಪಾಯಿ ಪಗಾರ. ಮಂದಿ ಏನು ಬೆಳೆಯವ್ರಿಗೆ 25,000 ರೂಪಾಯಿ ಪೇಮೆಂಟ್ ಇಲ್ಲಂದ್ರೆ ಯಾವ ಲೆಕ್ಕ ರೀ ಸರ್? ನ್ಯಾಯ ಯಾವತ್ತ ರೀ? ನ್ಯಾಯನೇ ಇಲ್ಲೇನ್ರಿ ಸರ್? ಅದೇ ಬಿಡ್ರಿ. ನಾವು ಬಾಗಿಲು ಮುಚ್ಚ ತೆರೆದೇ ಮಾಡ್ತೇವೆ ರೀ. ಎಲ್ಲರೂ ನಾವು ಅದೇ ಮಾಡ್ತೇವೆ ರೀ. ಯಾರು ಮಾಡ್ತಾರೆ ಮಾಡಲ್ಲಕ್ಕೆ ರೀ. ಏನಂತಾರೆ? ಇಲ್ರಿ ಸರ್, ಹೆಂಗಂದ್ರೆ ಪೂಜಾರಿ ಸರ್ ನನಗೆ ಸಂಬಂಧ ಇಲ್ಲತ್ತಾರೆ, ಅಧ್ಯಕ್ಷರಿಗೆ ಆದ್ರೆ ನನಗೆ ಸಂಬಂಧ ಇಲ್ಲತ್ತಾರ. ಯಾರಿಗೆ ಸಂಬಂಧ ಅದ ರೀ ಸರ್? ನಾವು ಯಾರು ಕೈ ಕೆಳಗೆ ಕೆಲಸ ಮಾಡ್ಲತ್ತಿದ್ದೇವೆ ರೀ. ಸಂಬಂಧ ಯಾರಿಗೆ ಅದ ರೀ? ಸಂಬಂಧ ಇಲ್ಲಂದವರು ಸಂಬಂಧ ಇಲ್ಲ ಅಂತಾರೆ ಸರ್. ಸಂಬಂಧ ಇಲ್ಲ ಅಂದವ್ರು ಮೆಮೊ ಹಾಕಿ ಕೊಡ್ತಾರೆ. ಸಂಬಂಧ ಇಲ್ದವ್ರು ಆಬ್ಸೆಂಟ್ ಹಾಕತ್ತಾರ. ಸಂಬಂಧ ಇಲ್ದವ್ರು ದಂಡ ಕಟ್ಟಿಸ್ಕೊತಾರ. ಇದೇ ದಂಡ ಕಟ್ಟಕ್ಕಲ್ಲ 4 ವರ್ಷದಿಂದ ಒಬ್ಬ ಸಿದ್ದರಾಮಯ್ಯ ಪಾಯ್ಸನ್ ಕೂಡ ಸತ್ತನ್ರಿ ಸರ್. ಅವಾಗ ಏನು ಸಂಬಂಧ ಇದ್ದಿದ್ದಿಲ್ಲೇನ್ರಿ ಸರ್? ಯಾವ್ದಾರ ಬಿರ್ಸು ಬಂದ್ರೆ ಸಂಬಂಧ ಇಲ್ಲ, ಯಾವ್ದಾರ ಇಲ್ಲ ಇದ್ರೆ ಸಂಬಂಧ. ಏನು ಮಾಡ್ತೀರಿ? ಸಂಬಂಧ ಇಲ್ಲ ಅಂದವ್ರು ಪೂಜಾರಿ ಸರ್ ಬಂದ್ರೆ ಯಾಕ್ರಿ ಇಲ್ಲಿ ಹಾಸ್ಪಿಟಲ್ ರೌಂಡ್ಸ್ ಯಾಕೆ ಮಾಡಿದ್ರು? ಸಂಬಂಧ ಇಲ್ದವ್ರು ಮನ್ಯಾಗ ಕುಂದಿರ್ಬೇಕ್ರಿ ಸರ್. ಇಲ್ಲಿ ಬರಬಾರ್ದು ರೀ. ಸಂಬಂಧ ಇದ್ದವ್ರು ಬರ್ಬೇಕ್ರಿ ಇಲ್ಲಿ. ಅಧ್ಯಕ್ಷರೇ ಸಂಬಂಧ ಇಲ್ಲ ಅಂದ್ರೆ ನಾವು ಯಾರಿಗೆ ಕೇಳಮ್ರಿ ಸರ್? ಹಾದಿಗೆ ಹೋಗೋರಿಗೆ ಕೇಳಮ್ಮ. ಯಾವ ಆಯಮ್ಮ ಅಂತ ಕೇಳ್ತಾರೆ? ಬಸವೇಶ್ವರ ಹಾಸ್ಪಿಟಲ್ ಆಯಮ್ಮ ಇದ್ದೇವ್ರಿ. ಸಂಬಂಧ ಇಲ್ಲ ಅಂದ್ರೆ ಯಾರಿಗೆ ಸಂಬಂಧ ಹೇಳ್ರಿ ಸರ್? ನಾವು ಯಾರಿಗೆ ಸಂಬಂಧ ಇದ್ದೆ ಅಷ್ಟೇ ಹೇಳ್ಬೇಕ್ರಿ ಸರ್. ಅವರು ಇಷ್ಟು ಆಗತ್ತನ್ನ ನಮ್ಮ ಬೇಡಿಕೆ ಈಡೇರಿಸುತ್ತನ್ನ ನಾವು ಹೇಳಂಗಿಲ್ಲ ರೀ ಸರ್. ನಮ್ಮ ಬೇಡಿಕೆ ಈರಿಸಿದ ಮೇಲೆ ಹೇಳ್ತೇವ್ರಿ ಸರ್. ನಾವು ನನ್ನ ಹೆಸರು ಸವಿತಾ ಅಂತ್ರಿ ಸರ್. ಸರ್ ಅದೇ 30 ವರ್ಷ 28 ವರ್ಷ 25 ವರ್ಷ ಹಿಂಗೆ ಮಾಡಿದವ್ರಿಗೆ ಒಟ್ಟು ಏನೂ ಪಗಾರ ಕೊಡೋಲ್ಲ, ಏನೂ ಇಲ್ಲ ಅಂತಾರೆ ಸರ್ ಅಧ್ಯಕ್ಷರು. ಟೈಮಿಂಗ್ ಅಂತೂ 8ಕ್ಕೆ ಬರಬೇಕು, 5ಕ್ಕೆ ಹೋಗ್ಬೇಕು ನೀವು. ಮತ್ತು ಇಂಟ್ರೋಲ್ ಇಲ್ಲ, ಏನಿಲ್ಲ. ಇಂಟ್ರೋಲ್ಗೆ ಅರ್ಧ ತಾಸು ಬಿಡ್ತಾ ಇರ್ತಾರೆ ಸರ್ ಅಟ್ಟೆ ರೂಟಕ್ಕೆ. ಇದು ನಮಗೆ ಪೂರ್ತಿ ಅನ್ಯಾಯ ಆಗುತ್ತೆ ಸರ್. ಅದಕ್ಕೆ ಇದಕ್ಕೆ ನೀವೇ ಏನ್ರಿ ಇದು ಮಾಡ್ಬೇಕು. ನೀವು ಏನಂತ ಕೇಳ್ತಾ ಇದ್ದೀರಿ ಅವ್ರಿಗೆ? ಟೈಮ್ ಕಮ್ಮಿ ಮಾಡ್ರಿ. ಎಲ್ಲರಿಗೆ ಆಲ್ ಈಕ್ವಲ್ 25,000 ರೂಪಾಯಿ ಪಗಾರ ಹಾಕ್ರಿ. ಟೈಮಿಂಗ್ 8 ಹಿಡಿದು 2 ಮಾಡಿರಿ, 2 ಹಿಡಿದು 8. ನೈಟ್ ಅಂತೂ 12 ಗಂಟೆ ಅದನ್ನು ಸರ್. ಇದು 6 ಗಂಟೆ ಇದ್ದಿದ್ದು ಏನದ 8 ಗಂಟೆ ಡ್ಯೂಟಿ ಆದಂಗೆ ಆಗ್ತದೆ ಸರ್. ನೈಟ್ 12 ಗಂಟೆ ಇದ್ದು ಸಲಕ್ಕಾಗಿ ಈಗ ನರ್ಸಿಂಗ್ದವ್ರಿಗೆ ಅದೇ ಹೇಳಿಸಿ ಇದು ಮಾಡ್ರಿ ಸರ್. ಅವ್ರು ನರ್ಸಿಂಗ್ದವ್ರು
ನೀವು ಏನು ಪೋಸ್ಟ್ ಅದ ಇಲ್ಲಿ ನಿಮ್ಮದು ಏನು ಮಾಡ್ತೀರಿ ನಮ್ದು ವಾರ್ಡ್ ಬಾಯ್ ಅಂತ ಮಾಡ್ತೀವಿ ಹಾಂ ಇಲ್ಲಿ ಮಾಡೋರೆಲ್ಲ ಸರ್ ಹೌಸ್ ಕೀಪಿಂಗ್ದವ್ರಿಗೆ ಮಾತ್ರ ಅನ್ಯಾಯ ಆಗ್ತಾ ಇದೆ ಆಗ್ತದೆ ಸರ್ ತಮ್ಮ ಹೆಸರು ಶಿವಾನಂದ್